ಅಲ್ಲ ನೋಡಪ್ಪ, ಒಂದ್ ನಿಮಿಷ ಮತ್ತೆ ಯಾರು ನಿಂತ್ಕೋಬೇಡಿ. ಪೊಲೀಸ್ ಅವರು, ಸೆಕ್ಯೂರಿಟಿ ಅವರೆಲ್ಲ ಸ್ವಲ್ಪ ಬಿಡಿ. ನಾಗರಿಕರು ಕೂತ್ಕೊಳ್ಳೋಕೆ ಜಾಗ ಬಿಡಿ. ಬೇರೆ ನಾಗರಿಕೆ MLA ಅವರು ಬಂದ್ರಿ ಈ ಕಡೆ. ಕರಿ ಟೊಪ್ಪಿ MLA ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ. ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೀನಿ, ಎಲ್ಲರ ಜೊತೆಯಲ್ಲಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಈ ವಿಧಾನಸಭಾ ಶಾಸಕರಾದ ಮಾನ್ಯ ಶ್ರೀ ಮುನಿರತ್ನ ಸಾಹೇಬರಿಗೆ ಆದರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಅವರನ್ನ ವೇದಿಕೆ ಮೇಲೆ ಸ್ವಾಗತಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಒಬ್ಬ ಶಾಸಕನಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ, ಅವ್ರು ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಯಾಕಂದ್ರೆ ಒಂದು ಸಂಸದರು ಇಲ್ಲಿಲ್ಲ, ಒಂದು ಶಾಸಕರು ಇಲ್ಲ. ಇದು ಸಾರ್ವಜನಿಕರ ಕುಂದುಕೊರತೆ ಸಭೆನ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ. ಮುಖ್ಯ ಆಯುಕ್ತರೆ, ನಿಮ್ಗೆ ಗೊತ್ತಿರಲಿ, ಒಬ್ಬ ಶಾಸಕನು ಕೊಡೋ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ, ಆಮೇಲೆ ಮಾತಾಡೋಣ. ಅಲ್ಲಲ್ಲ, ನೀವು ರಾಜಕೀಯ ಒಬ್ಬ MP ಫೋಟೋ ಇಲ್ಲ, ಒಂದು MP ಫೋಟೋ ಇಲ್ಲ, ಒಂದು MP ಫೋಟೋ ಇಲ್ಲ, ಒಂದು MP ಫೋಟೋ ಇಲ್ಲ, ಒಂದು MLA ಫೋಟೋ ಇಲ್ಲ, ಒಂದು MLA MP ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಇದು. ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ, ಇದು ಕಾಂಗ್ರೆಸ್ ಕಾರ್ಯಕ್ರಮ, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ ಇದು. ಇದೆಂಗೆ ಇದೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ? ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ, ಇದು ಕಾಂಗ್ರೆಸ್ ಕಾರ್ಯಕ್ರಮ. ನಾನು ಮಾಡ್ತಾ ಇರೋದು ದೌರ್ಜನ್ಯ ಮಾಡ್ತಾ ಇಲ್ಲ, MP MLA ಆಹ್ವಾನ ಇಲ್ಲ ಅಂತ ಅಷ್ಟೇ ಗಲಾಟೆ ಮಾಡೋರು ಅವ್ರು ಕರ್ಕೊಂಡ್ರೆ
ಟೋಪಿ ಕಿತ್ಕೊಂಡ್ರು. ನಮ್ಮ RSS ನೋಡಿ, ನಮ್ಮ RSS ಇವತ್ತು ನಮ್ಮ RSS ಕ್ಯಾಪ್ ಎಲ್ಲೋಯ್ತು. ನಾನಿವತ್ತು RSS ಪೆರೇಡ್ ಗೋಡ್ ಬರ್ತಾ ಇದ್ದೀನಿ. ನಮ್ಮ RSS ಪೆರೇಡ್ ಗೋಡ್ ಬರ್ತಾ ಇರೋದು ನಾನು. ಇವತ್ತು ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ರು. ಒಬ್ಬ MLA-ಗೆ ಇವತ್ತು ಇನ್ವಿಟೇಷನ್ ಇಲ್ಲ, ಒಬ್ಬ MP-ಗೆ ಆಹ್ವಾನ ಇಲ್ಲ. ನಾನು RSS ಫಂಕ್ಷನ್ ಮಾಡ್ಕೊಂಡ್ ಬಂದ್ರೆ ಇವತ್ತು ನನಗೆ ಅವಮಾನ ಮಾಡಿ ನನ್ನ ಟೋಪಿನ ಕಿತ್ಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ಸರ್ ಆಹ್ವಾನ ಕೊಟ್ಟಿಲ್ಲ ಏನಕ್ಕಂತ ಸರ್? ಒಂದೇ ಒಂದು ಇನ್ವಿಟೇಷನ್ 10 ದಿವಸದಿಂದ ಕಮಿಷನರ್ಗೆ ಅಲ್ಲೇ ಕೇಳಿದೆ ತಾನೆ, ಹೌದು, ಯಾರು ಕೊಟ್ಟವ್ರು ಇನ್ವಿಟೇಷನ್ ಕೊಡ್ರಿ ಅಂತ. ಈ ತರ ಮಾಡೋದು ಒಬ್ಬ MLA MP-ಗೆ ಇದು ಕಾಂಗ್ರೆಸ್ ಫಂಕ್ಷನ್ ರೀ, ಇದು ಪಬ್ಲಿಕ್ ಫಂಕ್ಷನ್ ಏನ್ರಿ? ಇದು ಕಾಂಗ್ರೆಸ್ ಫಂಕ್ಷನ್, ಇದು ಪಬ್ಲಿಕ್ ಫಂಕ್ಷನ್ ಅಲ್ಲ. ವೇದಿಕೆಲ್ಲ ಕಳ್ಳಿದ್ದು ಏನಕ್ಕೆ ಅಂತ ಸರ್? ಏನಕ್ಕೆ ಅಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ ಅಷ್ಟೇ. ಒಬ್ಬ MLA-ಗೆ ನೋಡ್ರಿ, ನಮ್ಮ RSS ಇವತ್ತು ಫಂಕ್ಷನ್ ಹೋಗಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇವತ್ತು ಈ ನಮ್ಮ ಕ್ಯಾಪ್ನ RSS ಕ್ಯಾಪ್ನ ಇವತ್ತು ಅಲ್ಲೇ ಮಾಡಿದ್ದಾರೆ. ನೋಡಿ, ಅಲ್ಲೇ ಮಾಡಕ್ ಬರ್ತಾ ಇರೋದು, ಅಲ್ಲೇ ಮಾಡಕ್ ಬರ್ತಾ ಇರೋದು ನೋಡಿ. ಇವತ್ತು ಕೈ ಅಂತದ್ ಏನ್ರಿ ನೋಡಿದ್ರಲ್ರಿ, ಒದ್ದಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.